ಈ ಸ್ಟೋರಿಯನ್ನು ಶಿಕ್ಷಣ ಸಚಿವರು ನೋಡಲೇಬೇಕು. ಈ ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರು ಇಲ್ವಾ? ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಈ ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರು ಇಲ್ವಾ? ಹಾಗಾದ್ರೆ ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡ್ತಾರಂತೆ ಹಾಸ್ಟೆಲ್ನಲ್ಲಿ. ಓದುವ ಕನಸು ಹೊತ್ತ ವಿದ್ಯಾರ್ಥಿನಿಯರಿಗೆ ಇದೆಂತ ಕೆಲಸ ಸ್ವಾಮಿ? ಪುಸ್ತಕ ಹಿಡಿಯುವ ಕೈಗಳಲ್ಲಿ ಪೊರಕೆ ಬ್ರಷ್ ಹಿಡಿದು ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅರಕೇರ ಕೆ ಗ್ರಾಮದ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಘಟನೆ. ಯಾದಗಿರಿ ತಾಲೂಕಿನ ಅರಕೇರ ಕೆ ಗ್ರಾಮದ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು 97 ಜನ ಇದ್ದಾರೆ. 97 ಜನ ವಿದ್ಯಾರ್ಥಿನಿಯರಿದ್ದಾರೆ. ಅಲ್ಲಿ 9 ಹಾಗೂ 10ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿನಿಯರವರೆಲ್ಲ ಪಾಳಿ ಪ್ರಕಾರ ಟಾಯ್ಲೆಟ್ ಕ್ಲೀನ್ ಮಾಡಬೇಕಂತೆ. ಸ್ಟೂಡೆಂಟ್ಸ್ ಪಾಳಿ ಪ್ರಕಾರ ವಿದ್ಯಾರ್ಥಿನಿಯರಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಕ್ಕೆ ಪೋಷಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರುವಂಥ ದೃಶ್ಯ. ಇವತ್ತೊಂದು 3 ಜನ ಮಾಡ್ತಾರೆ, ನಾಳೆ ಮತ್ತೆ 3 ಜನ ಮಾಡ್ತಾರೆ, ನಾಡಿದ್ದು ಮತ್ತೆ 3 ಜನ ಮಾಡ್ತಾರೆ. ಹಿಂಗೆ ಪಾಳಿ ಪ್ರಕಾರ ಮಾಡಬೇಕು ಅವರು. ಸೊ ಈ ಹಾಸ್ಟೆಲ್ನಲ್ಲಿ, ಈ ವಸತಿ ನಿಲಯದಲ್ಲಿ ಸಿಬ್ಬಂದಿಗಳೇ ಇಲ್ವಾ? ಹಾಗಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ಹಾಸ್ಟೆಲ್ಗೆ ಹೋಗಿ ನೀವು ಅಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರನ್ನ ನಿಯೋಜನೆ ಮಾಡಬೇಕೋ ಮಾಡಿರ್ತಾರೆ. ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಸಿಬ್ಬಂದಿ ಇರ್ತಾರೆ, ಹೊರಗಡೆ ಹಾಸ್ಟೆಲ್ನ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಸಿಬ್ಬಂದಿ ಇರ್ತಾರೆ, ಹಾಸ್ಟೆಲ್ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಒಬ್ರು ಇರ್ತಾರೆ, ವಾರ್ಡನ್ ಅಂತ ಇರ್ತಾರೆ. ಅವ್ರು ಯಾರೂ ಇಲ್ವಾ? ಇಲ್ಲಿ ವಿದ್ಯಾರ್ಥಿನಿಯರೇ ಕ್ಲೀನ್ ಮಾಡ್ಬೇಕಂತೆ. ವಾರಕ್ಕೊಮ್ಮೆನಾ? ಯಾರ್ದವ್ರು ತೊಳ್ಕತ್ರೆ? ಯಾರು ಬಾತ್ರೂಮ್ ಅವರೇ ತೊಳ್ಕತ್ರೆ? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನೀವೇ ತೊಳ್ಕತ್ರಿ ಬಾತ್ರೂಮು ವಾರ ವಾರ? ವಾರ ತೊಳಿತೀರಿ? ವಾರಕ್ಕೊಂದ್ಸಲನಾ? ನಿಮ್ಮದು ನೀವೇ ತೊಳ್ಕತ್ರೆ? ನೋಡಿ ಪಾಪ ಮುಗ್ಧ ಹೆಣ್ಮಕ್ಳು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದು. ಹಾಸ್ಟೆಲ್ನಲ್ಲಿ ಇರ್ತವೆ, ಅವರೇ ಕ್ಲೀನ್ ಮಾಡಬೇಕು. ಅವರು ಓದೋದಕ್ಕೆ ಬಂದಿರ್ತಾರೆ, ಏನೇನು ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ. ವಿದ್ಯಾರ್ಥಿನಿಯರು ಪುಸ್ತಕ ಹಿಡ್ಕೊಂಡು ಓದಬೇಕು ಅನ್ನೋ ಅಷ್ಟರಲ್ಲಿ ಹೋಗ್ರಪ್ಪ ಟಾಯ್ಲೆಟ್ ವಾಶ್ ಮಾಡಿ, ಹಾಸ್ಟೆಲ್ ವಾಶ್ ಮಾಡಿ, ಹಾಸ್ಟೆಲ್ ಕ್ಲೀನ್ ಮಾಡಿ ಕಳಿಸ್ತಾರೆ ಅವ್ರನ್ನ. ಏನೂ ಮಾಡೋಕ್ಕಾಗಲ್ವಲ್ಲ. ಪಾಪ ತಂದೆ ತಾಯಿಗಳು ಬಿಟ್ಟು ಹೋಗಿರ್ತಾರೆ ಅವ್ರನ್ನ ಹಾಸ್ಟೆಲ್ನಲ್ಲಿ, ಹೆಣ್ಣು ಮಕ್ಕಳು ಬೇರೆ. ವಿಚಿತ್ರ ಇದು. ಆ ಹಾಸ್ಟೆಲ್ನಲ್ಲಿ ಒಬ್ಬ ಸಿಬ್ಬಂದಿ ಇಲ್ಲ ಅಂತ ಅಂದರೆ ಎಷ್ಟು ನಿರ್ಲಕ್ಷ್ಯ. ಆ ಹಾಸ್ಟೆಲ್ ಅವ್ಯವಸ್ಥೆಯನ್ನ ಇದರಿಂದಾನೇ ಗಮನಿಸಬಹುದು ನಾವು. ಸಿಬ್ಬಂದಿ ಇಲ್ಲ ಅಂತ ಅಂದ್ರೆ ಹೆಂಗ್ರಿ? ಅಲ್ಲಿ ಯಾರು ಇದಕ್ಕೆ ಜವಾಬ್ದಾರಿ? ಯಾರು ಹೊಣೆ ಇದಕ್ಕೆ? ಯಾರಾದ್ರೂ ಶ್ರೀಮಂತರ ಮಕ್ಕಳಲ್ಲಿ ಇರಲ್ಲ, ಎಲ್ಲ ಬಡವರ ಮಕ್ಕಳೇ ಅಲ್ಲಿ ಇರೋದು, ಬಡವರ ಮಕ್ಕಳೇ. ಹಂಗಾಗಿನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಕೆಲಸ ಮಾಡ್ತಾವು ಪಾಪ. ಅದೇ ಈ ದೊಡ್ಡ ದೊಡ್ಡವ್ರ ಮಕ್ಕಳಿಗೆ ಮಾಡೋನ್ನಿ, ಅವ್ರು ತಂದು ಇಡೋದು ಇಲ್ಲ, ಅವ್ರು ಮಾಡೋದು ಇಲ್ಲ, ಅದು ಬೇರೆ. ಅಲ್ಲಿ ವಾರ್ಡನ್ ಯಾರಾದರೂ ಇದ್ರೆ ಅವ್ರನ್ನ ಮಾತಾಡಿಸ್ಬೇಕು ನಾವೀಗ. ವಾರ್ಡನ್ ಯಾರಾದರೂ ಇದ್ರೆ ಅವ್ರಿಗೆ ಕರೆ ಮಾಡಿ ಮಾತಾಡೋಣ. ಆದರೆ ಅಂತ ವಾರ್ಡನ್ ಇದಾರಲ್ಲ, ಅವರ ಮಕ್ಕಳನ್ನ ಏನು ಕರ್ಕೊಂಬಂದು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರ? ಮನೇಲೇ ಮಾಡಿಸಲ್ಲ, ಇನ್ನು ಹಾಸ್ಟೆಲಲ್ಲಿ ಮಾಡಿಸ್ತಾರ ಇವರು? ಅಲ್ಲಿ ವಾರ್ಡನ್ ಯಾರಾದರೂ ಇದ್ರೆ, ವಾರ್ಡನ್ ಇದಾರೋ ಇಲ್ವೋ ಅದು ಗೊತ್ತಿಲ್ಲ. ಈ ಸಿಬ್ಬಂದಿಗಳೇ ಇಲ್ಲ ಅಂತ ಅಂದರೆ ವಾರ್ಡನ್ ಇರ್ತಾರ ಅಲ್ಲಿ? ಆ ಹಾಸ್ಟೆಲ್ಗೆ ದಿಕ್ಕು ದೆಸೆ ಯಾರಾದರೂ ಇದಾರೋ ಇಲ್ವೋ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ, ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಆ ಹಾಸ್ಟೆಲ್ ಯಾವುದು? ಜೊತೆಗೆ ಆ ಹಾಸ್ಟೆಲ್ನಲ್ಲಿ ವಾರ್ಡನ್ ಇದಾರಾ ಇಲ್ವಾ? ಮೊದಲು ರಾಮ್, ಇದು ಯಾದಗಿರಿ ತಾಲೂಕಿನ ಅರಕೆರೆ ಕೆ ಗ್ರಾಮದ ಏನಂತಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಳಪಡುವಂತ ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆಯಾಗಿದೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಮುಖ್ಯ ಗುರುಗಳು ಕೂಡ ಇರ್ತಾರೆ, ನಿವೇದಿತಾ ಪಟ್ಟೇದಾರ್, ಅದೇ ರೀತಿಯಾಗಿ ವಾರ್ಡನ್ ರೇವಣುಕ ಅವರು ಇರ್ತಾರೆ. ಸುಮಾರು ಆ ವಸತಿ ನಿಲಯದಲ್ಲಿ 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು 97 ವಿದ್ಯಾರ್ಥಿಗಳು ಅಲ್ಲಿನ ದಾಖಲಾಗಿದ್ದಾರೆ. ಪ್ರಮುಖವಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸರ್ಕಾರ ಅಗತ್ಯ ಸೌಲಭ್ಯ ಕಲ್ಪಿಸಬೇಕಾಗಿತ್ತು, ಅದ್ಯಾವುದೋ ಸೌಲಭ್ಯ ಕಲ್ಪಿಸಿಲ್ಲ. ಅದೇ ರೀತಿಯಾಗಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಆ ವಿದ್ಯಾರ್ಥಿಗಳು ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಏನೋ ತಮ್ಮ ಓದಿ ಉನ್ನತ ಗುರಿ ಸಾಧಿಸಬೇಕೆಂಬ ಏನು ಕನಸು ಕಟ್ಟಿಕೊಂಡಿದ್ದಾರೆ. ಆ ಕನಸನ್ನು ಎಲ್ಲೇ ಒಂದ್ ಕಡೆ ಇಲ್ಲಿ ಕಮರಿ ಹೋಗ್ತಾ ಇದೆ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದಬೇಕು, ಆದರೆ ವಿದ್ಯಾರ್ಥಿನಿಯರು ಕೈಯಲ್ಲಿ ಪೊರಕೆಗಳನ್ನು ಹಿಡ್ಕೊಂಡು ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ
ಡಿ ಗ್ರೂಪ್ ನೌಕರರು ಇಲ್ಲ ಎಂಬ ಬಗ್ಗೆ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ಸಂಬಂಧಪಟ್ಟಂತೆ ನಾವು ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಮುಖ್ಯ ಗುರುಗಳನ್ನು ಸಂಪರ್ಕ ಮಾಡಿದ್ರೆ ಕೂಡ ಅವರು ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಆದ್ರೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡಿದರೆ ಅಲ್ಲಿ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಯಾವುದೇ ಸೌಲಭ್ಯ ಕೂಡ ಕಲ್ಪಿಸಿಲ್ಲ. ಸಾಬೂನ್ ಆಗಿರಬಹುದು, ಟೂತ್ ಪೇಸ್ಟ್ ಆಗಿರಬಹುದು, ಅದು ಯಾವುದೂ ಸೌಲಭ್ಯ ಕಲ್ಪಿಸಿಲ್ಲ. ಹೀಗಾಗಿ ಈ ಬಗ್ಗೆ ಕೂಡ ಏನು ವಿದ್ಯಾರ್ಥಿನಿಯರು ಎಲ್ಲರೂ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ಕೂಡ ನೀಡಿದ್ದಾರೆ. ರಾಮ್, ಓಕೆ, ಈಗ ಇದರ ಬಗ್ಗೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಏನಾದರೂ ಆ ವಿದ್ಯಾರ್ಥಿನಿಯರು ತಂದಿದ್ದಾರಾ ನಾಗಪ್ಪ? ಯಾಕೆಂತ ಹೇಳಿದರೆ ಇದು ನಿಜಕ್ಕೂ ಒಂಥರ ಅಸಹ್ಯ ಅನಿಸ್ತಾ ಇದೆ. ಪಾಪ ವಿದ್ಯಾರ್ಥಿನಿಯರ ಕೈಯಲ್ಲಿ ಈ ರೀತಿಯಾಗೆಲ್ಲ ಮಾಡಿಸ್ತಾರೆ ಅಂತ ಅಂದರೆ ಆ ಮುಖ್ಯ ಶಿಕ್ಷಕಿ ಬೇರೆ ಅಲ್ಲೇ ಇರ್ತಾರಂತೆ, ಅವರೇನಾ ಇದನ್ನೆಲ್ಲ ಮಾಡಿಸೋದು? ರಾಮ್, ಏನಂತಂದ್ರೆ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಏನಂತಂದ್ರೆ ಊಟ ಸೌಲಭ್ಯ ಜೊತೆ ಎಲ್ಲಾ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು. ಅದ್ಯಾವುದು ಸೌಲಭ್ಯ ಕಲ್ಪಿಸಿಲ್ಲ ಎಂದು ಅಲ್ಲಿನ ವಿದ್ಯಾರ್ಥಿಗಳು ಈ ಬಗ್ಗೆ ದೂರು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ನೀಡಿದ್ದಾರೆ. ಆದ್ರೆ ಅಲ್ಲಿ ಮುಖ್ಯ ಗುರುಗಳಾಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಪ್ರತಿಯೊಬ್ಬರು ಅಲ್ಲಿನ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದು ಕೊರತೆ ಆಗದಂತೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು. ಅದೇ ರೀತಿಯಾಗಿ ಅಲ್ಲಿ ಏನೋ ಡಿ ಗ್ರೂಪ್ ನೌಕರಾಗಿರ್ಬೋದು ಅಥವಾ ಬೇರೆ ಯಾರಿಂದ ಆದರೂ ಟೈಲೆಟ್ ಕ್ಲೀನ್ ಮಾಡಬೇಕು. ಆದರೆ ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡಿಸುವಂತ ಇಲ್ಲಿ ಪರಿಸ್ಥಿತಿ ಅಲ್ಲಿ ತೆರೆದೋರಿದೆ. ಅಂದ್ರೆ ಈ ಬಗ್ಗೆ ವಿದ್ಯಾರ್ಥಿನಿಯವರು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ನೀಡಿದ್ದಾರೆ. ಒಂದ್ ವೇಳೆ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದರೆ ನಾವು ಉಗ್ರ ರೀತಿಯ ಹೋರಾಟ ಮಾಡೋದ್ರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿನಿಯರು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಸಲ್ಲಿಸಿದಂತ ದೂರಿನ ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಮ್, ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಪ್ಪ. ಎಸ್, ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ SDMC ಅಧ್ಯಕ್ಷರು ಸಿದ್ಧಲಿಂಗಯ್ಯ ಸ್ವಾಮಿ ಹಿರೇಮಠ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ವಿಚಾರ ನಿಮ್ಮ ಗಮನಕ್ಕೆ ಬಂತಾ? ಬಂತು ಸರ್ ಮೇಡಮ್, ಬಂತು ಸರ್. ಏನು ಸರ್ ಇದು ಕತೆ? ಪಾಪ ವಿದ್ಯಾರ್ಥಿನಿಯರು ಟಾಯ್ಲೆಟ್ ಎಲ್ಲ ತೊಳಿತಿದ್ದಾರೆ, ಕಸ ಹೊಡಿತಿದ್ದಾರೆ. ಇದು ಸರ್ ಒಂದೇ ಮಾತು, ನಾವು ಅಲ್ಲಿ ಇಲ್ಲಿವರೆಗೂ ನೋಡಿಲ್ಲ. ಆ ವಿದ್ಯಾರ್ಥಿನಿಯರು ಹೇಳಿದ್ದು ಮಾತ್ರ ಗೊತ್ತಾಗಿದ್ದು. ನಾವು ಮೊದಲಂತೂ ಹಾಸ್ಟೆಲ್ದಲ್ಲಿ ಹೋಗ್ತಾ ಇರಲಿಲ್ಲ. ಇತ್ತೀಚೆಗೆ ಮೊನ್ನೆ ಈಗ ಜೂನ್ಲಿಂದ ಹೋಗ್ತಾ ಇದೀವಿ. ಬೆಳಿಗ್ಗೆ ನಾಷ್ಟ ಸರಿಯಾಗಿ ಆಗ್ತದಿಲ್ಲ ಅಂತ ಕೇಳಕ್ಕೆ ಹೋಗ್ತಿದ್ರೆ ನಾಷ್ಟ ಸರಿಗಿದ್ದಾರೆ, ಊಟ ಸರಿಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಯಾವಾಗ ಕರೆಂಟ್ ಹೋಗುತ್ತಲ್ಲ ಸರ್, ಪವರ್ ಅಂತ ಏನ್ರಿ ನಿಮ್ಮಲ್ಲಿ? ಓಕೆ ಓಕೆ, ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದ ಕೂಡಲೇ ಅವ್ರು ವಾರ್ಡನ್ ಫೋನ್ ಮಾಡ್ತಾರೆ ನಮ್ಗೆ, ಸರ್ ಅಧ್ಯಕ್ಷರೇ ಕರೆಂಟ್ ಹೋಗಿದ್ದಾರೆ, ಹೆಂಗ್ ಮಾಡ್ಬೇಕು? ಆಮೇಲೆ ತೋರಿ ಜೀವ ಸಾಕ್ತೀನಿ, ಜೀವ ಅದು ಹೇಳಿ ಏನೋ ಮಾಡಿಸ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಅದಕ್ಕನ ಕರಿತಾರೆ. ಆಮೇಲೆ ಯಾರನ್ನ ಹುಡುಗರಿಗೆ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಕರಿತಾರೆ. ಓಕೆ, ಅದೆಲ್ಲ ಓಕೆ ಸರ್, ಓಕೆ, ನೋ ಪ್ರಾಬ್ಲಮ್ಮು. ಬಟ್ ಅಲ್ಲಿ ನಾವೀಗ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳನ್ನು ನಿಮ್ಗೆ ಕಳಿಸ್ತೀವಿ ನಾವು. ವಿದ್ಯಾರ್ಥಿನಿಯರು ಟಾಯ್ಲೆಟ್ ವಾಶ್ ಮಾಡ್ತಾ ಇದ್ದಾರೆ. ಏನಮ್ಮ ಯಾಕೆ ನೀವು ವಾಶ್ ಮಾಡ್ತಿದ್ದೀರಿ ಅಂತ ಅಂದರೆ, ಇಲ್ಲ ಸರ್ ನಮಗೆ ಮಾಡಿಸ್ತಾರೆ, ನಾವೇ ಪಾಳಿ ಪ್ರಕಾರ 3 ಜನ ಕೆಲಸ ಮಾಡ್ತೀವಿ ಪ್ರತಿ ವಾರ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಅಲ್ಲೇ ಡಿ ಗ್ರೂಪ್ ನೌಕರರು ನೇಮಕ ಆಗಿಲ್ವಾ ಅಥವಾ ನೇಮಕ ಮಾಡಬಾರ್ದು ಅಂತಾನ ಏನಾದರೂ ಇದೆಯಾ? ಅದನ್ನ ಹೇಳಿದ್ವಿ ಸರ್ ಮೇಡಮ್ ಅವರಿಗೆ, ಯಾರನ್ನ ಮಾಡ್ಕೊಳ್ರಿ ಅಂದ್ರೆ ಯಾರು ಸಿಗ್ತಲ್ರಿ, ಏನ್ ಮಾಡೋದು ಅಂತ ಹೇಳಿದ್ರು ಅವರು. ಯಾರು ಸಿಗ್ತಾ ಇಲ್ವಾ ಸರ್? ಎಷ್ಟು ಜನ ಕೆಲ್ಸಕ್ಕೆ ಸಿಗ್ತಾರೆ ಸರ್? ಅಷ್ಟು ನಿರ್ಲಕ್ಷ್ಯನ ಇದು ಅಂತ. ಯಾರು 2-3 ಸರ್, ಈಗ 2 ವರ್ಷದಿಂದ ಹೇಳ್ತಾ ಇದೀವಿ ಸರ್ ನಾವು. 2 ವರ್ಷದಿಂದ ಯಾರು ಕೆಲ್ಸಕ್ಕೆ ಸಿಗ್ತಾ ಇಲ್ವಂತ ಸರ್? ಎಲ್ಲ ಹಾಸ್ಟೆಲ್ಗಳಲ್ಲೂ ಡಿ ಗ್ರೂಪ್ ನೌಕರರು ಇರ್ತಾರೆ ಸರ್. ಇಲ್ಲಿ ನಮ್ಮ ಹಾಸ್ಟೆಲಲ್ಲಿ ಇಲ್ಲ ಸರ್. ಏನು ಸರ್ ಈಗ ಮತ್ತೆ ಇದಕ್ಕೆ ಅವರೇ ಕ್ಲೀನ್ ಮಾಡೋದ ಹಾಗಾದ್ರೆ ವಿದ್ಯಾರ್ಥಿನಿಯರು? ನಾವು ಅದೇ ಹೇಳಿದ್ವಿ ಸರ್, HMಗೆ ಅದೆಲ್ಲ ಮಾಡ್ಸೋದು ಬೇಡ್ರಿ, ನೀವೆಲ್ಲ ಕಿರಿಕಿರಿ ಆಗ್ತಾವ ಮುಂದೆ ಅಂತ ಹೇಳಿದ್ವಿ. ಇಲ್ರಿ ಯಾರು ಸಿಗ್ತಾ ಇಲ್ಲ, ಏನ್ ಮಾಡಬಹುದು, ನೀವೇನ ಹುಡ್ಕೊಂಬರ್ರಿ ನಮ್ಗೆ ಹೇಳ್ತಾರ ಅವ್ರು, ಮತ್ತೆ ನೀವು ಹುಡ್ಕೊಂಬರ್ರಿ ಅಂತ. ಯಾರು ಸರ್ ನಿಮ್ಗೆ ಹಂಗೆ ಹೇಳೋದು? HM ಸರ್, ಹೆಡ್ ಮಾಸ್ಟ್ರು. ಸರ್ ನೀವೇ ಸ್ವಲ್ಪ ಜವಾಬ್ದಾರಿ ತಗೊಂಡು ಏನ್ರಿ ಹಿಂಗೆ ಮಾತಾಡ್ತೀರಾ ನೀವು, ಒಬ್ಬರನ್ನ ಕೆಲ್ಸಕ್ಕೆ ತಗೊಳಕ್ ಆಗ್ತಿಲ್ವಾ ನಿಮ್ಗೆ ಅಂತ ಹೇಳಕ್ ಆಗ್ಲಿಲ್ವಾ ಸರ್ ನಿಮ್ಗೆ? ಅವರು ಸರ್ ಇನ್ನೊಂದು ಮುಖ್ಯವಾದ್ದು, ಅವರು ಲೇಡೀಸ್ ಸರ್, ಅವ್ರು ಮತ್ತೆ ಇರೋದು. ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಿಡುಕ್ ಮಾಡಿಬಿಡ್ತಾರೆ ಅವರು. ಅಂದ್ರೆ ಸ್ವಲ್ಪ ಸಿಟ್ಟಿಗೇರಿ ಬಿಡ್ತಾರೆ. ಅದಕ್ಕೆ ನಾವು ಭಯ ಬಿಟ್ಟಾರಾಗಿ ನಾವು ಅವ್ರ ಹತ್ರ ಎಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡಿ ಬಂದ್ಬಿಡ್ತೀವಿ ಸರ್ ನಾವು. ಯಾಕಂದ್ರೆ ನಾವು ಹೆಣ್ಮಕ್ಳ ಹತ್ರ ಜಾಸ್ತಿ ಮಾತಾಡೋಕೆ ಆಗಲ್ಲ ಸರ್ ನಮ್ಗೆ. ಯಾಕಂದ್ರೆ ಅವ್ರು ಒಬ್ಬರೇ ಇರ್ತಾರೆ ಆಫೀಸಲ್ಲಿ, ನಾವು ಒಬ್ಬರೇ ಕುಂತಿರ್ತೀವಿ, ವಾದ ವಿವಾದಗಳು ನಡೀತಾವ. ವಾದ ವಿವಾದ ನಡೆದಾಗ ನಾವೇನು ಅಂತೀವಿ, ಅವ್ರೇನೋ ಅಂದ್ರು ಅಪಾರ್ಥ ಮಾಡ್ಕೊಂಡು ಮತ್ತೇನೋ ಮಾಡಿದ್ರೆ ನಾವೇನು ಮಾಡ್ಬೇಕು ಸರ್? ಓಕೆ ಸರ್, ಹಾಗೆ ಸಂಪರ್ಕದಲ್ಲಿರಿ ಒಂದು ನಿಮಿಷ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಶಶಿಧರ್ ಕೋಸಂಬೆ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಈಗ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ಟಾಯ್ಲೆಟ್ ವಾಶ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಡಿ ಗ್ರೂಪ್ ನೌಕರರಿಲ್ಲ ಅಂತೆ, ನೌಕರರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದ್ರೆ ನಮ್ಗೆ ಯಾರು ಸಿಗ್ತಾ ಇಲ್ಲ ಅಂತ ಅಲ್ಲಿನ ಹೆಡ್ ಮಾಸ್ಟರ್ ಹೇಳ್ತಾರಂತೆ ಸರ್. ಓಹೋ, ದುರ್ದೈವ. ಯಾಕೆಂದ್ರೆ
ಸ್ಪಷ್ಟವಾದಂತ ಶಿಕ್ಷಣ ಇಲಾಖೆ ಆಯುಕ್ತರ ಸುತ್ತೋಲೆ ಇದೆ. ಹಾ ಯಾವುದೇ ಕಾರಣಕ್ಕೂ ಶೌಚಾಲಯ ಸ್ವಚ್ಛ ಮಾಡ್ಲಿಕ್ಕೆ ಮಕ್ಕಳನ್ನ ಬಳಕೆ ಮಾಡ್ಕೋಬಾರ್ದು. ಬಳಕೊಂಡೇ ಒಂದು ವೇಳೆ ಬಳಕೆ ಯಾರಾದ್ರೂ ಮಾಡಿಕೊಂಡದಲ್ಲಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥದ್ದು ಸ್ಪಷ್ಟವಾದ ಆಯುಕ್ತರ ಸುತ್ತಲೇ ಇದೆ. ಇಲ್ಲ ಅನ್ನೋದು ಮುಖ್ಯ ಅಲ್ಲ, ಆದರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆ ತರದ ಕೆಲಸಗಳಿಗೆ ಬಳಸ್ಕೊಳ್ಳೋದು ಅಕ್ಷಮ ಅಪರಾಧ. ಇದನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ಅಲ್ಲಿದ್ದಂತ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂತ ಮುಖ್ಯ ಗುರುಗಳಿಗೆ ತಮ್ಮ ಮೂಲಕ ನಾನು DDP ಅವರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ಕೈಗೊಂಡ ಕ್ರಮದ ವರದಿ ಆಯೋಗಕ್ಕೆ ಸಲ್ಲಿಸ್ಬೇಕಂತ ಹೇಳಿಕ್ ಇಚ್ಛೆ ಪಡ್ತೀನಿ ಸರ್. ಮತ್ತೆ ನಾನು ಸಹ ಮುಂದಿನ ವಾರದಲ್ಲಿ ಹೋದ್ರೆ ಆ ಶಾಲೆಗೆ ಭೇಟಿ ಕೊಡ್ತೀನಿ. ನಾನು ಭೇಟಿ ಕೊಟ್ಟು ಅಲ್ಲಿ ಏನಿದೆ, ಯಾವ ಕಾರಣಕ್ಕಾಗಿ ಆತರ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್. ತಿಳಿದುಕೊಂಡು ಎಷ್ಟು ಕೇರ್ಲೆಸ್ ಗೊತ್ತಾ ಸರ್, ಅವ್ರಿಗೆ ಈ ಗಮನಕ್ಕೆ ತಂದ್ರೆ ಸರ್, ಮೇಡಮ್ ನೀವು ಹೋಗಿ ಒಂದಿಬ್ಬರನ್ನ ಕೆಲ್ಸಕ್ಕೆ ತಗೊಳ್ಳಿ ಅಂತ ಅಂದ್ರೆ ಯಾರು ಸಿಗ್ತಾ ಇಲ್ರಿ ಅಂತ ಅಂತಾರಂತೆ. ಅವ್ರ ಮಕ್ಕಳನ್ನ ಇದೇ ರೀತಿಯ ಕೆಲ್ಸಕ್ಕೆ ಹಚ್ಚುತ್ತಾರ ಸರ್ ಇವರು? ಇಲ್ಲ ಬೇರೆಯವ್ರ ಮಕ್ಕಳು ಅಂತ ಅಂದ್ರೆ ಅಷ್ಟು ಸದ್ರಾನ? ಮಕ್ಕಳಿಗೆ ಯಾವುದೇ ಈ ಸಮಾಜದ ಕಟ್ಟ ಕಡೆ ಮಗುವಿಗೆ ಸಹಿತ ಮಕ್ಕಳ ಹಕ್ಕುಗಳ ವಿಶ್ವಸಂಸ್ಥೆಯನ್ನು ಒಡಂಬಡಿಕೆ ಮಾಡ್ಕೊಂಡಿದೆ. ಆ ದಿಶೆಯಲ್ಲಿ ಪ್ರತಿಯೊಂದು ಮಗುವಿಗೆ ಅದು ಬಾಲ್ಯವನ್ನು ಕಳೆಯುವವರೆಗೆ ಗೌರವ ಘನತೆಯಿಂದ ನೋಡ್ಕೊಳ್ತಕ್ಕಂಥದ್ದು. ಎಸ್ ಸರ್. ಸರ್ ಇದ್ರ ಬಗ್ಗೆ ಸ್ವಲ್ಪ ನೀವೇ ಗಮನ ಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸೋ ರೀತಿಯಲ್ಲಿ ಏನಾದರೂ ಮಾಡಿ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.